ತುಪ್ಪವು ಭಾರತೀಯ ಅಡುಗೆ ಮನೆಯ ಪ್ರಮುಖ ಭಾಗವಾಗಿದೆ. ತುಪ್ಪಕ್ಕೆ ಆದ್ಯತೆ ನೀಡದ ಯಾವುದೇ ಮನೆ ಇರುವುದಿಲ್ಲ. ತುಪ್ಪವು ರುಚಿಯಲ್ಲಿ ಮಾತ್ರವಲ್ಲ, ಅದರ ಪರಿಮಳವು ಆಹಾರವನ್ನ ಹೆಚ್ಚು ರುಚಿಯಾಗಿಸುತ್ತದೆ. ಅದೇ ರೀತಿ ತುಪ್ಪ ಆರೋಗ್ಯಕ್ಕೆ ಭರಪೂರ ಲಾಭವನ್ನ ನೀಡುತ್ತದೆ. ಆದರೆ ಒಂದು ಸಣ್ಣ ಬದಲಾವಣೆ ನೆನಪಿರಲಿ. ತುಪ್ಪವನ್ನು ಹಾಗೆಯೇ ತಿನ್ನುವುದಕ್ಕಿಂತ ಮತ್ತೊಂದು ಪದಾರ್ಥದೊಂದಿಗೆ ಬೆರೆಸಿ ಸೇವನೆ ಮಾಡಿದರೆ ಇನ್ನಷ್ಟು ಪ್ರಯೋಜನಗಳನ್ನ ಪಡೆಯಬಹುದು. ಹಾಗಾದ್ರೆ ತುಪ್ಪವನ್ನು ಯಾವೆಲ್ಲ ಪದಾರ್ಥಗಳೊಂದಿಗೆ ಸೇರಿಸಿ ತಿಂದರೆ ಹೆಚ್ಚು ಒಳ್ಳೆಯದು ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಅರಿಶಿನವನ್ನು ತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದು ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಈ ಮಿಶ್ರಣವು ತೂಕವನ್ನ ಕಡಿಮೆ ಮಾಡಲು, ಹೊಸ ರಕ್ತನಾಳಗಳನ್ನ ನಿರ್ಮಿಸಲು, ಹೃದಯದ ಆರೋಗ್ಯವನ್ನ ಸುಧಾರಿಸಲು ಮತ್ತು ಮೂತ್ರಪಿಂಡಗಳನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಈ ಮಿಶ್ರಣವು ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಒಂದು ಪಾತ್ರೆಯಲ್ಲಿ 1 ಕಪ್ ತುಪ್ಪವನ್ನ ಹಾಕಿ ಮತ್ತು 1 ಟೀ ಸ್ಪೂನ್ ಅರಿಶಿನವನ್ನ ಹಾಕಿ ಈ ಮಿಶ್ರಣವನ್ನು ಗಾಳಿಯಾಡದ ಜಾರ್ನಲ್ಲಿ ಸಂಗ್ರಹಿಸಿ ಬಳಸಬಹುದು. ಇನ್ನು ತುಳಸಿ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನ ನೀಡುತ್ತದೆ. ಇದರ ಎಲೆಗಳು ವಿಟಮಿನ್ ಎ, ಸಿ ಮತ್ತು ಕೆ ಯಲ್ಲಿ ಸಮೃದ್ಧವಾಗಿವೆ. ಅವುಗಳು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ರಂಜಕ, ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಅನ್ನು ಸಹ ಹೊಂದಿರುತ್ತವೆ. ರಕ್ತದಲ್ಲಿನ ಸಕ್ಕರೆ, ಲಿಪಿಡ್ ಮತ್ತು ರಕ್ತದೊತ್ತಡವನ್ನ ಸಾಮಾನ್ಯಗೊಳಿಸಲು ತುಳಸಿ ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಮಾನಸಿಕ ಒತ್ತಡಕ್ಕೂ ಸಹಾಯ ಮಾಡುತ್ತದೆ. ತುಪ್ಪದೊಂದಿಗೆ ತುಳಸಿಯನ್ನ ಬಳಸಲು ಬೆಣ್ಣೆಯನ್ನು ಕುದಿಸುವಾಗ ಕೆಲವು ಎಲೆಗಳನ್ನ ಸೇರಿಸಿ ನಂತರ ಅದನ್ನು ಫಿಲ್ಟರ್ ಮಾಡಿ ಬಳಕೆ ಮಾಡಬಹುದು. ಇನ್ನು ತುಪ್ಪದಲ್ಲಿ ಕರ್ಪೂರವನ್ನ ಸೇರಿಸುವುದರಿಂದ ಆಗುವ ಪ್ರಯೋಜನಗಳು ತಿಳಿಯದೇ ಇರದು. ಕರ್ಪೂರವು ಕಹಿ ಸಿಹಿ ರುಚಿಯನ್ನ ಹೊಂದಿರುತ್ತದೆ ಮತ್ತು ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಕರುಳಿನ ಹುಳುಗಳಿಗೆ ಚಿಕಿತ್ಸೆ ನೀಡುತ್ತದೆ. ಜ್ವರವನ್ನ ತಡೆಯುವುದರ ಜೊತೆಗೆ ಹೃದಯ ಬಡಿತವನ್ನ ನಿಯಂತ್ರಿಸುತ್ತದೆ. ಇದು ಅಸ್ತಮಾ ರೋಗಿಗಳಿಗೆ ಅನುಕೂಲವಾಗುವಂತೆ ಕೆಲಸ ಮಾಡುತ್ತದೆ. ಅದಕ್ಕಾಗಿ ಕರ್ಪೂರ ಮತ್ತು ತುಪ್ಪದ ಮಿಶ್ರಣವನ್ನ ತಯಾರಿಸಲು ಅರ್ಧ ತುಂಡು ಕರ್ಪೂರವನ್ನ ತುಪ್ಪದಲ್ಲಿ ಹಾಕಿ 5 ನಿಮಿಷಗಳ ಕಾಲ ಬಿಸಿ ಮಾಡಿ. ಈಗ ತುಪ್ಪವನ್ನು ತಣ್ಣಗಾಗಲು ಬಿಡಿ ಮತ್ತು ನಂತರ ಅದನ್ನು ಗಾಳಿಯಾಡದ ಪಾತ್ರೆಗೆ ಹಾಕಿ ಇಟ್ಟುಕೊಂಡು ಸೇವನೆ ಮಾಡಿ. ಇನ್ನು ನೀವು ಬೆಳ್ಳುಳ್ಳಿಯನ್ನ ಇಷ್ಟಪಡುತ್ತಿದ್ದರೆ ನೀವು